ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸರಕು ಬಿಸ್ನೆಸ್ ಆ್ಯಪ್ನಲ್ಲಿ ನಿಮ್ಮ ಬಿಸ್ನೆಸ್ಗಾಗಿ ಸ್ಟಾಕ್ಗಳನ್ನು ಹೇಗೆ ಕ್ರಿಯೇಟ್ ಮಾಡೋದು ಎಂಬುದನ್ನು ಡೀಟೇಲಾಗಿ ನೋಡೋಣ. ಹಾಗಾದರೆ ಬನ್ನಿ ವಿಡಿಯೋಗೆ ಹೋಗೋಣ. ನೀವು ಸರಕು ಬಿಸ್ನೆಸ್ ಆ್ಯಪ್ ಓಪನ್ ಮಾಡಿದರೆ ಮೊದಲಿಗೆ ಈ ಸ್ಕ್ರೀನ್ ನಿಮಗೆ ಫಸ್ಟ್ ಡಿಸ್ಪ್ಲೇ ಆಗ್ತವೆ. ಈ ಸ್ಕ್ರೀನನ್ನು ನಾವು ಆರ್ಡರ್ ಸ್ಕ್ರೀನ್ ಅಂತ ಕರಿತೇವೆ, ಏಕೆಂದರೆ ನಾವು ಐಟಮ್ಗಳನ್ನು ಕಾರ್ಟ್ಗೆ ಆ್ಯಡ್ ಮಾಡಿದ ನಂತರ ಈ ಸ್ಕ್ರೀನ್ ಡಿಸ್ಪ್ಲೇ ಆಗ್ತವೆ. ಇಲ್ಲಿದ್ದರೆ ನಾವು ಬಿಲ್ ಹಾಕಬಹುದು. ಹಾಗಾದರೆ ಮೊದಲು ಈ ಸ್ಕ್ರೀನ್ನ ಸೆಂಟರ್ ಭಾಗವನ್ನು ನೋಡಿದ್ದೀರಾ? ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಐಟಮ್ಗಳನ್ನು ಆ್ಯಡ್ ಮಾಡುವ ಸ್ಕ್ರೀನ್ ಬರ್ತದೆ. ಅಂದರೆ ನೀವು ಸ್ಟಾಕ್ಗಳನ್ನು ಈಗಾಗಲೇ ಆ್ಯಡ್ ಮಾಡಿಕೊಂಡಿದ್ರೆ ಆ ಸ್ಕ್ರೀನ್ಗೆ ರೀಡೈರೆಕ್ಟ್ ಆಗ್ತದೆ. ಆ ಸ್ಕ್ರೀನ್ ಬಂದ ನಂತರ ನಾವು ಆ್ಯಡ್ ಮಾಡಿಕೊಂಡಿರುವ ಸ್ಟಾಕ್ಗಳನ್ನು ನಾವು ಕ್ರಿಯೇಟ್ ಮಾಡಿಕೊಂಡಿರುವ ಸ್ಟಾಕ್ಗಳನ್ನು ಆ್ಯಡ್ ಮಾಡಬಹುದು. ಕಟ್ಟಿನಲ್ಲಿ ಆ್ಯಡ್ ಮಾಡಿಕೊಂಡು ನಾವು ಬಿಲ್ ಹಾಕ್ಬೋದು. ಆದ್ದರಿಂದ ಮೊದಲು ನಮ್ಮ ಬಿಸ್ನೆಸ್ಗಾಗಿ ಸ್ಟಾಕ್ಗಳನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಉದಾಹರಣೆಗೆ ನಮ್ಮ ಸರಕು ಬಿಸ್ನೆಸ್ ಎಂದು ತೆಗೆದುಕೊಂಡ್ರೆ ಈ ಆ್ಯಪ್ ಒಂದು ಇಂಡಸ್ಟ್ರಿನ ಟಾರ್ಗೆಟ್ ಮಾಡಿ ಡೆವಲಪ್ ಮಾಡಿಲ್ಲ. ಇದು ಮಲ್ಟಿಪಲ್ ಇಂಡಸ್ಟ್ರೀಸ್ಗಳಿಗೆ ಸೂಕ್ತವಾಗಿದೆ. ಅಂದರೆ ನೀವೊಂದು ರೆಸ್ಟೋರೆಂಟ್ ಹೊಂದಿದ್ದೀರಾ, ಅಥವಾ ಡ್ರೆಸ್ ಶಾಪ್, ಫ್ಯಾನ್ಸಿ ಸ್ಟೋರ್, ಡಿಪಾರ್ಟ್ಮೆಂಟ್ ಸ್ಟೋರ್, ಸ್ಟೇಷನರಿ ಅಂಗಡಿ ಅಥವಾ ಟಾಯ್ಸ್ ಅಂಗಡಿ, ನೀವು ಯಾವ ರೀತಿಯ ಬಿಸ್ನೆಸ್ ಮಾಡ್ತಿದ್ರೂ ಕೂಡ ನಿಮ್ಮ ಬಿಸ್ನೆಸ್ಗೆ ನಮ್ಮ ಸರಕು ಬಿಸ್ನೆಸ್ ಅಡಾಪ್ಟ್ ಆಗಿರ್ತದೆ. ಅದಕ್ಕೆ ತಕ್ಕಂತೆ ಇಲ್ಲಿ ನಾವು ಸ್ಟಾಕ್ಗಳನ್ನು ಕ್ರಿಯೇಟ್ ಮಾಡುವಾಗ ಹಲವಾರು ಫೀಲ್ಡ್ಗಳನ್ನು ಇಟ್ಕೊಂಡಿದ್ದೀವಿ. ನಿಮ್ಗೆ ಬೇಕಾದ ಫೀಲ್ಡ್ಗಳಲ್ಲಿ ಮಾತ್ರ ನೀವು ವ್ಯಾಲ್ಯೂ ಸೆಟ್ ಮಾಡಿದರೆ ಸಾಕು. ಈಗ ನೋಡಿದರೆ ನಮ್ಮ ಐಟಮ್ಗಳು ಅಂದರೆ ಸ್ಟಾಕ್ಗಳನ್ನು ಕ್ರಿಯೇಟ್ ಮಾಡಲು ಈ ಪ್ಲಸ್ ಬಟನ್ ಇದೆ ಅಲ್ವೇ? ಈ ಪ್ಲಸ್ ಬಟನ್ ಕ್ಲಿಕ್ ಮಾಡ್ತೇವೆ. ಕ್ಲಿಕ್ ಮಾಡಿದ ತಕ್ಷಣ ನೀವು ಫಸ್ಟ್ ಟೈಮ್ ಕ್ರಿಯೇಟ್ ಕ್ಲಿಕ್ ಮಾಡಿದರೆ ಆ ಆ್ಯಕ್ಷನ್ ನಿಮಗೆ ಡಿಸ್ಪ್ಲೇ ಆಗ್ತದೆ. ಅಡ್ವಾನ್ಸ್ ಮೋಡ್ ಅಥವಾ ಫಾಸ್ಟ್ ಮೋಡ್ ಎಂದು ಕೇಳುತ್ತದೆ. ಅಂದರೆ ನಾವು ಸ್ಟಾಕ್ಗಳನ್ನು ಸೇರಿಸುವುದು ಎರಡು ರೀತಿಯಲ್ಲಿ ನಮ್ಮ ಸರಕು ಬಿಸ್ನೆಸ್ ಆ್ಯಪಲ್ಲಿ ಸೇರಿಸಬಹುದು. ಫಾಸ್ಟ್ ಮೋಡನ್ನು ತೆಗೆದುಕೊಂಡರೆ ಕೇವಲ ಹೆಸರು, ಕ್ಯಾಟಗರಿ ಮತ್ತು ಆ ವಸ್ತುವಿನ ಕೆಲಸ ಅವುಗಳನ್ನು ಮಾತ್ರ ನೀಡಿದರೆ ಸಾಕು. ಈ ಆಯ್ಕೆ ಯಾರಿಗೆ ಸೂಟ್ ಆಗಿರುತ್ತೆ ಎಂದು ನೋಡಿದರೆ ಒಂದು ಚಿಕ್ಕ ಫಾಸ್ಟ್ ಫುಡ್ ಅಂಗಡಿ, ಒಂದು ಸ್ಟ್ರೀಟ್ ಫುಡ್ ಶಾಪ್ಗಳು ಅಥವಾ ಅಡ್ವೆಂಚರ್ ಈವೆಂಟ್ಸ್ಗಳನ್ನ ನಡೆಸುವವರು, ಇಲ್ಲವೇ ಆ ಬಿಸ್ನೆಸ್ಗಳಲ್ಲಿ ನೋಡಿದರೆ ಫಾಸ್ಟ್ ಮೋಡ್ ಹೆಚ್ಚು ಉಪಯೋಗವಾಗುತ್ತದೆ. ಅಡ್ವಾನ್ಸ್ ಮೋಡನ್ನು ಯಾಕೆ ಬಳಸಬೇಕು ಎಂದರೆ ನೀವೀಗ GST ಇನ್ವಾಯ್ಸ್ ಕೊಡಬೇಕಾಗ್ತದೆ. ಹಾಗಾಗಿ ನಿಮ್ಮ ವಸ್ತುವಿಗೆ GST ಮೌಲ್ಯ ಅಥವಾ ಶೇಕಡಾ ಮೌಲ್ಯವನ್ನು ನೀವು ಎಂಟರ್ ಮಾಡಬೇಕು, ಯಾವ ಡೀಲರ್ ಬಳಿ ನೀವು ಖರೀದಿ ಮಾಡಿದ್ದೀರಿ ಎಂಬುದನ್ನು. ಒಂದು ಐಟಮ್ನಲ್ಲಿ ಬಹುಪಾಲು ವೇರಿಯನ್ಸ್ಗಳಿದ್ದರೆ ಅಡ್ವಾನ್ಸ್ ಮೋಡ್ನಲ್ಲೇ ಆ ಸ್ಟಾಕನ್ನು ಕ್ರಿಯೇಟ್ ಮಾಡಬಹುದು. ಈಗ ಮೊದಲು ಫಾಸ್ಟ್ ಮೋಡ್ನಲ್ಲಿ ಕ್ರಿಯೇಟ್ ಮಾಡುವುದನ್ನು ನೋಡೋಣ. ಫಾಸ್ಟ್ ಮೋಡನ್ನು ನೀವು ಈ ಪಾಪಪ್ನಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀರಾ ಎಂದರೆ ಈ ಸ್ಕ್ರೀನ್ ಬರುತ್ತದೆ. ಇದು ಫಾಸ್ಟ್ ಮೋಡ್ನಲ್ಲಿ ಸ್ಟಾಕ್ ಕ್ರಿಯೇಟ್ ಮಾಡುವ ಸ್ಕ್ರೀನ್. ನಾನು ಈ ಡೆಮೋ ವಿಡಿಯೋಗೆ ತೆಗೆದುಕೊಂಡಿದ್ದು ಇಂಡಸ್ಟ್ರಿ ನೋಡಿದರೆ ಅದು ಒಂದು ಡ್ರೆಸ್ ಶಾಪ್, ಅಂದರೆ ಒಂದು ಚಿಕ್ಕ ಮೆನ್ಸ್ ವೇರ್ ಅಥವಾ ಟೆಕ್ಸ್ಟೈಲ್ ಬಿಸ್ನೆಸ್ನಲ್ಲಿ ಬೇಸಿಕ್ ಸ್ಟಾರ್ಟಪ್ ಲೆವೆಲ್ ಬಿಸ್ನೆಸ್ಗೆ ಹೊಂದುವ ಪ್ರೊಫೈಲನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇದರಲ್ಲಿ ನೀವು ನೋಡಿದರೆ ಕೆಲವು ಚಿಕ್ಕ ಐಟಮ್ಗಳಿವೆ, ಅಂದರೆ ವೇರಿಯಂಟ್ ಇಲ್ಲದೆ ಸರಳವಾದ ಕೆಲವು ಐಟಮ್ಗಳನ್ನು ನಾವು ಚಿಕ್ಕ ಶಾಪ್ಗಳು, ಬೌಟಿಕ್ ಶಾಪ್ಗಳಲ್ಲಿ ಇರ್ತವೆ. ಉದಾಹರಣೆಗೆ ನೋಡಿದರೆ ಈ ಪರ್ಫ್ಯೂಮು, ಈ ಲಿಪ್ಸ್ಟಿಕ್ಕು, ಇವುಗಳಿಗೆ ಬಹುಮಾನವಾಗಿ ಆ ವೇರಿಯಂಟ್ ಇರೋದಿಲ್ಲ, ಅಂದರೆ ಆ ಸಬ್ ವೇರಿಯಂಟ್ ಇರೋದಿಲ್ಲ. ಜಸ್ಟ್ ಆ ಪ್ರಾಡಕ್ಟ್ ಮತ್ತು ಅದರ ದರ ಇದ್ದರೆ ಸಾಕು. ಅದರಲ್ಲಿ ಬಾರ್ಕೋಡ್ ಬೇಕಾದರೂ ನಾವು ಇದರಲ್ಲಿ ಸೇರಿಸಬಹುದು. ಈಗ ನಾನು ಒಂದು ಸ್ಟಾಕನ್ನು ಸೇರಿಸ್ತಿದ್ದೀನಿ. ಉದಾಹರಣೆಗೆ ನೋಡಿದರೆ ನಿಮಗೆ ಸ್ಟಾಕ್ಸ್ ತುಂಬ ಇವೆ, ಅದನ್ನು ನಾವು ಟ್ರ್ಯಾಕ್ ಮಾಡಬೇಕೆಂದು ಅವಶ್ಯಕವಿಲ್ಲ. ನಾನು ಶೇರ್ ಐಟಮ್ಗಳನ್ನು ಬಿಲ್ ಹಾಕಲು ಸುಲಭವಾಗಿರಬೇಕು ಅಂದರೆ ನಾವು ಫಾಸ್ಟ್ ಮೋಡನ್ನು ಪ್ರಿಫರ್ ಮಾಡಬಹುದು. ಅಂದರೆ ಈಗ ನಾನು ಶರ್ಟ್ ಎಂಬ ಸ್ಟಾಕನ್ನು ಕ್ರಿಯೇಟ್ ಮಾಡುತ್ತಿದ್ದೇನೆ. ಈ ಕ್ಯಾಟಗರಿಯಲ್ಲಿ ಹೋಗಿ ಈ ಶರ್ಟ್ಸ್ ಎಂಬ ಕ್ಯಾಟಗರಿಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸರಿ ಅಲ್ವಾ? ಇದು ಫುಲ್ ಆ್ಯಂಡ್ ಶರ್ಟ್. ಹೀಗೆ ಒಂದು ಐಟಮನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ, ಒಂದು ಸ್ಟಾಕನ್ನು ಕ್ರಿಯೇಟ್ ಮಾಡಿದ್ದೀನಿ. ಮುಂದಾಗಿ ನೋಡಿದರೆ ಕ್ಯಾಟಗರಿಯನ್ನು ಶರ್ಟ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮುಂದಿನದು ಪ್ರೈಸ್. ಉದಾಹರಣೆಗೆ ಹೇಳಬೇಕಾದ್ರೆ ಒಂದು ಚಿಕ್ಕ ಬಿಸ್ನೆಸ್ಗೆ ಶರ್ಟ್ಸ್ ಎಂದು ಒಂದು ಸ್ಟಾಕ್ ಕ್ರಿಯೇಟ್ ಮಾಡಿದರೆ ಸಾಕು. ಅವರು ಬಿಲ್ ಹಾಕುವಾಗಲೂ ದರವನ್ನು ಬದಲಾಯಿಸಿ ನಾನು ಹಾಕಿಕೊಳ್ಳಬಹುದು. ಇಲ್ಲವೇ ನನ್ನ ಅಂಗಡಿಯಲ್ಲಿ ಇರುವ ಎಲ್ಲ ಶೇಡ್ಗಳಿಗೆ ಇದೇ ದರ ಎಂದು ಇಡಬಹುದು. ಹಾಗೆ ಇದ್ದರೆ ಈ ಆಯ್ಕೆಯನ್ನು ಬಳಸಬಹುದು. ಈಗ ಇದರ ದರವನ್ನು ನೋಡಿದರೆ ಉದಾಹರಣೆಗೆ ಒಂದು ಪೀಸಿಗೆ 100 ಎಂದು ನಾನು ಕೊಡುತ್ತಿದ್ದೇನೆ. ಸರಿ ಬಾ? ಮುಂದಿನ ಆಯ್ಕೆಯನ್ನು ನೋಡಿದರೆ ಈ ಬಿಲ್ಲಿಂಗ್ ಹೆಸರು ಯಾಕೆ ಇಟ್ಟಿದ್ದೇವೆ ಅಂದರೆ ನಮ್ಮ ಆ್ಯಪ್ನಲ್ಲಿ ಈ ಫುಲ್ ಆನ್ ಶರ್ಟ್ ಬಳಸ್ತಿದ್ದೇವೆ. ಆದರೆ ಬಿಲ್ಲಿನಲ್ಲಿ ನನಗೆ ಶರ್ಟ್ ಮಾತ್ರ ಪ್ರಿಂಟ್ ಆಗಿದ್ದರೆ ಸಾಕು, ಇಲ್ಲ ಫುಲ್ ಆ್ಯಂಡ್ ಅಂತ ಪ್ರಿಂಟ್ ಆಗಿದ್ದರೆ ಸಾಕು ಅಂದರೆ ಈ ಬಿಲ್ಲಿಂಗ್ ಹೆಸರಿನಲ್ಲಿ ನೀವು ಎಂಟರ್ ಮಾಡ್ಬೋದು. ಉದಾಹರಣೆಗೆ ನೀವು ನಿಮ್ಮದೇ ಭಾಷೆಯಲ್ಲಿ, ಅಂದರೆ ತಮಿಳ್, ತೆಲುಗು, ಆ ರೀತಿ ನಿಮ್ಮ ಭಾಷೆಯಲ್ಲಿ ಬಿಲ್ ಪ್ರಿಂಟ್ ಆಗುತ್ತಾ ಇದ್ದರೂ ನೀವು ಬಿಲ್ಲಿಂಗ್ ಹೆಸರಿನಲ್ಲಿ ಎಂಟರ್ ಮಾಡ್ಬೋದು. ಹೀಗಾಗಿ ಬಿಲ್ಲಿಂಗ್ ಹೆಸರಿನಲ್ಲಿ ನಾವು ಯಾವ ಫೀಲ್ಡ್ ಎಂಟರ್ ಮಾಡ್ತೀವೋ ಅದು ಬಂದು ಬಿಲ್ಲಿನಲ್ಲಿ ಪ್ರಿಂಟ್ ಆಗ್ತದೆ. ಒಂದು ವೇಳೆ ನೀವು ಏನೂ ಎಂಟರ್ ಮಾಡಲಿಲ್ಲ ಅಂದರೆ ಆ ಹೆಸರು ಫೀಲ್ಡ್ನಲ್ಲಿ ಏನು ಎಂಟರ್ ಮಾಡಿದ್ದೀರೋ ಅದು ಅಲ್ಲಿ ಪ್ರಿಂಟ್ ಆಗ್ತದೆ.
ಮೊದಲ 3 ಫೀಲ್ಡ್ಗಳಿವೆ ಅಲ್ವಾ, ಈ 3 ಫೀಲ್ಡ್ಗಳು ಫಾಸ್ಟ್ ಮಾಡೆಲ್ನಲ್ಲಿ ಮ್ಯಾಂಡೇಟರಿ, ಅಂದರೆ ಹೆಸರು, ಕ್ಯಾಟಗರಿ, ಬೆಲೆ. ಉಳಿದವು ಎಲ್ಲವೂ ಆಯ್ಕೆಯಾದವು. ಶಾರ್ಟ್ಕಟ್ ಅಂದರೆ ನಿಮ್ಮ ಫಾಸ್ಟ್ ಮೋಡ್ನಲ್ಲಿ ಚಿತ್ರಗಳು ಇಲ್ಲದಿದ್ದಾಗ ಇದು ಡಿಸ್ಪ್ಲೇ ಆಗಲು ಬಳಸಲಾಗ್ತದೆ. ಉದಾಹರಣೆಗೆ ಇದನ್ನು ನಾನೀಗ ಶರ್ಟ್ ಎಂದು ಕೊಟ್ಟಿದ್ದೇನೆ. ಈ ಕ್ವಾಂಟಿಟಿ ಫಾರ್ಮ್ಯಾಟ್ ಅನ್ನು ನೋಡಿದರೆ ಮೊದಲ ಆಯ್ಕೆಯನ್ನು ಆಯ್ಕೆ ಮಾಡಿದರೆ ಅದು ಪೀಸ್ ಎಣಿಕೆ, ಅಂದರೆ ಒಂದು ಪ್ಯಾಕೆಟ್ ಎಣಿಕೆ. ಮುಂದಿನದು ಡೆಸಿಮಲ್ ಫಾರ್ಮ್ಯಾಟ್ ಅಲ್ಲಿ ಬರ್ತದೆ. ಉದಾಹರಣೆಗೆ ಶರ್ಟ್ ಒಂದನ್ನು ತೆಗೆದುಕೊಳ್ಳುತ್ತಾರೆ. ಇದೇ ಬೇರೆ ವೆರೈಟಿ ಆಯ್ಕೆ ಮಾಡಿದರೆ 1.1, 1.2 ಎಂದು ಹೋಗ್ತದೆ. ಇದು 1.25, ಇದು 1.25, 0.5, 100 ಗ್ರಾಮ್, 500 ಆಗಿದ್ದಾಗ ಈ ಆಯ್ಕೆಯನ್ನು ಬಳಸ್ತಾರೆ. ಈ ಇಂಡಸ್ಟ್ರಿಗೆ ನೋಡಿದರೆ ಒಂದು ಬಟ್ಟೆ ಅಂಗಡಿಗೆ 100% ಈ ಪ್ಯಾಕ್ ಐಟಮ್ಗಳನ್ನು ಮಾತ್ರ ಮಾರ್ತಾರೆ. ಆದ್ದರಿಂದ ನಾವು ಮೊದಲ ವೇರಿಯಂಟ್, ಮೊದಲ ಆಯ್ಕೆಯನ್ನು ಆರಿಸ್ತೇವೆ. ಕ್ವಾಂಟಿಟಿ ಫಾರ್ಮ್ಯಾಟಿಗೆ ಈ ಬಣ್ಣವನ್ನು ನೋಡಿದರೆ ನಿಮ್ಮ ಚಿತ್ರಗಳನ್ನು ಹಾಕದಿದ್ದಾಗ ಬಣ್ಣ ಬಳಸಿ ಸುಲಭವಾಗಿ ಗುರುತಿಸಬಹುದು. ನಮ್ಮ ಸ್ಟಾಕ್ನಲ್ಲಿ ಈ ಬಣ್ಣದ ಆಯ್ಕೆ ಬಳಸಬಹುದು. ಇದು ಶರ್ಟ್ ಬಣ್ಣವೇ ಆಗಿದೆ. ಇಲ್ಲಿ ಕೊಡಬೇಕಾಗಿಲ್ಲ, ಬಿಲ್ ಮಾಡುವಾಗ ಸುಲಭವಾಗಲು ಇದನ್ನು ನೀಡಬಹುದು. ಹಲವಾರು ಐಟಮ್ಗಳಿದ್ದಾಗ ಈ ಬಣ್ಣವನ್ನು ಬಳಸಬಹುದು. ಮುಂದಿನದು ಬಾರ್ಕೋಡ್. ಇದನ್ನು ಫಾಸ್ಟ್ ಮೋಡ್ನಲ್ಲಿ ಸೇರಿಸಬಹುದು. ಒಂದು ಉದಾಹರಣೆ ತೋರಿಸುವೆ. ಈಗ ನಾನು ಬಾರ್ಕೋಡ್ ಸ್ಟಿಕ್ಕರ್ ಮಾಡ್ತಿದ್ದೀನಿ. ಬಾರ್ಕೋಡನ್ನು ನೀವು ಮೊಬೈಲಿಂದ ಬಳಸ್ತೀರಿ. ಹಾಗಾಗಿ ನಿಮ್ಮ ಹಿಂಭಾಗದ ಕ್ಯಾಮ್ರಾ ಲೆನ್ಸನ್ನು ಸ್ವಚ್ಛಗೊಳಿಸು. ಈಗ ನಾನೊಂದು ಬಾರ್ಕ್ ಮಾಡಿದ್ದೇನೆ, ಮತ್ತು ಇನ್ನೊಂದು ಬಾರ್ಕ್ ನಾವು ಸ್ಕ್ಯಾನ್ ಮಾಡಬೇಕಾದ್ರೂ ನಾನೀಗ ನನ್ನ ಸ್ಕ್ರೀನಿಂದ ಸ್ಕ್ಯಾನ್ ಮಾಡ್ತಿರೋದ್ರಿಂದ ಈ ಲೈಟಿಂಗ್ ಸಮಸ್ಯೆ ಇದೆ ಮತ್ತು ಸುಲಭವಾಗಿ ಡೈರೆಕ್ಷನ್ ಆಗ್ತಿಲ್ಲ. ನೀವು ಬಾರ್ಕೋಡ್ ಸ್ಟಿಕ್ಕರಿಂದ ನೇರವಾಗಿ ಸ್ಕ್ಯಾನ್ ಮಾಡಿದರೆ ಇದು ಸ್ಕ್ಯಾನ್ ಆಗಿಬಿಡ್ತದೆ. ಸರಿ, ಈಗ ಬಾರ್ಕೋಡನ್ನು ನಾನು ಸ್ಕ್ಯಾನ್ ಮಾಡಿದ್ದೇನೆ. ಮುಂದಾಗಿ ಕೆಳಗಿರುವ ಆಯ್ಕೆಯನ್ನು ನೋಡಿದರೆ ನೀವು ಪ್ರೀಮಿಯಂ ಸ್ಟೋರ್ ಪರ್ಚೇಸ್ ಮಾಡ್ಕೊಂಡಿದ್ರೆ ಇದನ್ನು ಆನ್ ಮಾಡಿದಾಗ ನಿಮ್ಮ ಬಯರ್ ಆ್ಯಪ್ನಲ್ಲಿ ನಮ್ಮ ಸ್ಟಾಕ್ಸ್ ಎಲ್ಲವೂ ಡಿಸ್ಪ್ಲೇ ಆಗ್ತವೆ. ಅದಕ್ಕಾಗಿ ಈ ಆಯ್ಕೆಯನ್ನು ನಾವಿಲ್ಲಿ ಇಟ್ಟಿದ್ದೇವೆ. ಮತ್ತು ಕೊನೆಯಲ್ಲಿ ನಾವು ಕ್ರಿಯೇಟ್ ಮಾಡಿದ ಸ್ಟಾಕಿನ ಚಿತ್ರಗಳನ್ನು ನಾವು ಸೇರಿಸಬಹುದು. ಅದಕ್ಕಾಗಿ ನೀವು ಆ್ಯಡ್ ಇಮೇಜ್ ಆಯ್ಕೆಯನ್ನು ಆರಿಸಬೇಕು. ಚಿತ್ರವನ್ನು ಸೇರಿಸುವಾಗ ಮಾತ್ರ ನಮ್ಮ ಮೊಬೈಲ್ನಲ್ಲಿ ಮೊಬೈಲ್ ಡೇಟಾ ಅಥವಾ ವೈಫೈ ಸಂಪರ್ಕದಲ್ಲಿ ಇರಬೇಕು. ಈಗ ನೋಡಿ, ಶರ್ಟ್ ನಾನು ಸೇರಿಸಿದ್ದೀನಿ. ನಾವು ನಮ್ಮ ಚಿತ್ರವನ್ನು ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆಗ ನಾವು ಸೇವ್ ಮಾಡಬಹುದು. ಈಗ ನೀವು ನೋಡಿದರೆ ನಾವು ಹಿಂದಕ್ಕೆ ಹೋಗಿ ನೋಡಿದ್ದೇವೆ, ಅಂದರೆ ಈ ಸ್ಟಾಕ್ ಇಲ್ಲಿ ಕ್ರಿಯೇಟ್ ಆಗಿದೆ. ಈಗ ನಮ್ಮ ಚಿತ್ರ ಮೊದಲ ಬಾರಿ ಲೋಡ್ ಆಗಲು ಸಮಯ ತೆಗೆದುಕೊಳ್ಳುತ್ತದೆ ಎಂಬ ಕಾರಣದಿಂದ ನಾವು ಚಿತ್ರವನ್ನು ಡಿಸ್ಪ್ಲೇ ಮಾಡುವ ಆಯ್ಕೆಯನ್ನು ಆಫ್ ಮಾಡಿಕೊಂಡಿದ್ದೇವೆ. ಡಿಸ್ಪ್ಲೇ ಇಮೇಜ್ ಆನ್ ಮಾಡಿದ ತಕ್ಷಣ ಇಲ್ಲಿ ಚಿತ್ರ ತಕ್ಷಣವೇ ಡಿಸ್ಪ್ಲೇ ಆಗುತ್ತದೆ. ಅವತ್ತು ನಿಮಗೆ ಚಿತ್ರ ಡಿಸ್ಪ್ಲೇ ಆಗ್ತದೆ. ಆಫ್ ಮಾಡಬೇಕಾದ್ರೆ ನೀವು ಆಫ್ ಮಾಡ್ಕೋಬಹುದು. ಸೆಟ್ಟಿಂಗ್ಸಲ್ಲಿ ಆಫ್ ಮಾಡಿದಾಗ ನಾವಿಲ್ಲಿ ಕಲರ್ ಕೊಟ್ಟಿದ್ದೇವಲ್ವೇ, ಇಲ್ಲಿ ಹಸಿರು ಬಣ್ಣ ಕೊಟ್ಟಿದ್ದೀರಾ, ಆ ಬಣ್ಣ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ನೀವು ಈ ಐಟಮ್ನು ಮತ್ತೆ ಎಡಿಟ್ ಮಾಡಬೇಕು, ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ಇಲ್ಲಿ ಮೇಲಿರುವ ಶಾರ್ಟ್ಕಟ್ಗಳಲ್ಲಿ ಈ ಹೆಸರು ಮೇಲಿರುವ ಶಾರ್ಟ್ಕಟ್ ಇದೆ ಅಲ್ವೇ, ಆ ಜಾಗವನ್ನು ನೀವು ಕ್ಲಿಕ್ ಮಾಡಿದರೆ ನೀವು ಎಡಿಟ್ ಸೆಕ್ಷನ್ಗೆ ಹೋಗಬಹುದು. ರೇಟ್ ಬದಲಾಯಿಸಬೇಕು ಅಂದರೆ ನೀವು ಬಂದು ಇಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಬಹುದು. ಒಡನೆ ಬದಲಾಗ್ತದೆ. ಇದು ನೋಡಿದರೆ ನಿಮಗೆ ಫಾಸ್ಟ್ ಮೋಡ್ನಲ್ಲಿ ಸೇರಿಸಲು ಒಂದು ಸ್ಕ್ರೀನ್. ಈ ಸ್ಕ್ರೀನಲ್ಲಿ ನಿಮಗೆ ಬಹುತೇಕ ಎಲ್ಲ ಆಯ್ಕೆಗಳು ಸ್ಪಷ್ಟವಾಗಿವೆ ಎಂದು ನಾನು ಭಾವಿಸ್ತೀನಿ. ಮೊದಲನೆಯದಾಗಿ ಐಟಮ್ನ ಹೆಸರನ್ನು ಎಂಟರ್ ಮಾಡಬೇಕು. ಎರಡನೆಯದಾಗಿ ಯಾವ ಕ್ಯಾಟಗರಿ ಎಂದು ಆಯ್ಕೆ ಮಾಡಬೇಕು. ಮತ್ತು ಮೂರನೆಯದಾಗಿ ಯಾವ ದರ ಎಂದು ನಮೂದಿಸಬೇಕು. ಈ ಮೂರು ಕಡ್ಡಾಯ. ಅದಿನಂತರ ಬಿಲ್ಲಿಂಗ್ ಹೆಸರು ಬೇಕಾದರೆ ನೀಡಬಹುದು. ಪ್ರಿಂಟರಲ್ಲಿ ಪ್ರಿಂಟ್ ಮಾಡುವಾಗ ಇಲ್ಲಿ ನಮೂದಿಸುವುದೇ ಅಲ್ಲಿ ಪ್ರಿಂಟ್ ಆಗ್ತದೆ. ಶಾರ್ಟ್ಕಟ್ನಲ್ಲಿ ಇಲ್ಲಿ ಏನು ಕೊಡ್ತೇವೋ ಅದು ಅಲ್ಲಿ ಡಿಸ್ಪ್ಲೇ ಆಗ್ತದೆ. ನಮಗೆ ಈ ಜಾಗದಲ್ಲಿ ಡಿಸ್ಪ್ಲೇ ಆಗ್ತದೆ. ಶಾರ್ಟ್ಕಟ್ನಲ್ಲಿ ನೀಡುವುದು ಹಾಗೆ. ಮತ್ತು ಇದು ಪ್ಯಾಕೇಜ್ ಅಂದರೆ ಕ್ವಾಂಟಿಟಿ ಫಾರ್ ಮಾತ್ರ ಡಿಫಾಲ್ಟ್ ಆಗಿ ಪ್ಯಾಕ್ ಐಟಮ್ಸ್ ಆಗಿರೋದ್ರಿಂದ ಮೊದಲ ಆಯ್ಕೆಯನ್ನೇ ನಾವು ಆರಿಸಬೇಕು. ಇಲ್ಲಿ ಕಲರ್ ನಾನು ಸ್ಟ್ಯಾಟಿಕ್ ಗ್ರೀನ್ ಕಲರ್ ಆಗಿರೋದ್ರಿಂದ ಇದನ್ನು ಕೊಡ್ತೇನೆ. ಡೈನಾಮಿಕ್ ಕೊಟ್ಟರೆ 11 ಕಲರ್ 11 ಬಾರಿ ಬರುವಾಗ ಡಿಸ್ಪ್ಲೇ ಆಗ್ತಲೇ ಇರ್ತದೆ. ಓಕೆವಾ, ಎಲ್ಲವನ್ನು ನಿಮಗೆ ತೋರಿಸ್ತೇನೆ. ಈಗ ನೋಡಿದರೆ ಆರೆಂಜ್ ಇದೆ ಅಲ್ವಾ, ಮತ್ತೆ ಬ್ಯಾಕ್ ಹೋಗಿ ಈಗ ನೋಡಿದರೆ ಕಲರ್ ಬದಲಾಗ್ತಲೇ ಇರ್ತದೆ. ಅದು ಒಂದು ಬಾರಿ ನೀವು ಅದನ್ನು ಕ್ಲೋಸ್ ಮಾಡಿ ಬಂದರೆ ಕಲರಲ್ಲಿ ಚೇಂಜ್ ಆಗ್ತದೆ. ಮುಂದಿನದು ಬಾರ್ಕೋಡನ್ನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಮತ್ತೆ ಅದೇ ಐಟಮ್ ನಾವು ಈ ಬಾರ್ಕೋಡನ್ನು ಸ್ಕ್ಯಾನ್ ಮಾಡಬೇಕು ಅಂದರೆ ಇಲ್ಲಿ ಬಂದು ಡಿಸ್ಪ್ಲೇ ಆಗ್ತದೆ. ನಿಮಗೆ ಈ ಸ್ಟಾಕ್ ಆಟೋಮ್ಯಾಟಿಕ್ ಆಗಿ ಆ್ಯಡ್ ಆಗ್ತದೆ. ಆ ಇಮೇಜ್ಗಳನ್ನು ನೀವು ಬೇಕಾದ್ರೆ ಬದಲಾಯಿಸ್ಕೋಬಹುದು. ಇದನ್ನು ಕ್ಲಿಕ್ ಮಾಡಿ. ಹಾಗಾದರೆ ಇದು ನಿಮಗೆ ಫಾಸ್ಟ್ ಮೋಡ್ನಲ್ಲಿ ಆ್ಯಡ್ ಮಾಡೋದಕ್ಕೆ ಒಂದು ಡೆಮೋ.